ಕೆ.ಎನ್. ರಾಜಣ್ಣವರು ಒಂದಷ್ಟು ಹೇಳಿಕೆ ಇವಷ್ಟೇ ಕೊಟ್ಟಿದ್ದಾರೆ. ಆಗಸ್ಟ್ ಸೆಪ್ಟೆಂಬರ್ ಒಂದು ರಾಜಕೀಯ ಕ್ರಾಂತಿ ಆಗುತ್ತೆ ಅಂತ ಹೇಳಿ. ನೀವು ಮಾಜಿ ಸಚಿವರಿದ್ದೀರಿ, ಸಾಕಷ್ಟು ಅನುಭವ ಇರುವಂತರು, ಆ ಥರ ಇದೆಯಾ? ಯಾವ ಕ್ರಾಂತಿನೂ ಆಗಲ್ಲ, ಯಾವುದು ಆಗಲ್ಲ ರೀ. ಏನಾಗ್ತದೆ ಸುಮ್ಮನೆ ಕೆಲವ್ರಿಗೆ ಬಾಯಿ ಚಪಲ ಇರ್ತದೆ. ಕ್ರಾಂತಿನೂ ಆಗಲ್ಲ, ಬಂದಾಗ ಏನಾಗ್ತದೆ, ಏನೂ ಆಗೋದಿಲ್ಲ. ಸ್ಮೂತಾಗಿ ನಡ್ಕೊಂಡು ಹೋಗ್ತಿದೆ. ಮುಖ್ಯಮಂತ್ರಿಗಳು ಒಳ್ಳೆಯವರು ಇದ್ದಾರೆ, ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಲ್ವಾ. ಏನು ತಾಪತ್ರ ಇಲ್ಲ. ಅದ್ಯಾಕೆ ರಾಜಣ್ಣ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ, ಈಗಲೇ ಸೇರಿ. ಈಗ 75 ವರ್ಷ ಆಯ್ತಲ್ಲ, ಏನು ಸ್ವಲ್ಪ ಅರಳು ಮರಳು ಇರಬೇಕು ರಾಜಣ್ಣಂಗೆ, ಅದು ಹೇಳಿರ್ತಾರೆ ಅಷ್ಟೇ. ಕಾಂಗ್ರೆಸ್ ಅಲ್ಲಿ ಸಾಕಷ್ಟು ಪವರ್ ಸೆಂಟರ್ ಆಗ್ಬಿಟ್ಟಿದೆ. ಮುಖ್ಯಮಂತ್ರಿಗಳ ಜಂಜಾಟದಲ್ಲಿ ಒಂದು ಅಧಿಕಾರ ನಡೆಸುವಂತ ಪರಿಸ್ಥಿತಿ ಅಂತ. ನೀವು ಮುಖ್ಯಮಂತ್ರಿ ಹತ್ರ ಭೇಟಿ ಮಾಡ್ತೀರಾ, ಆ ಥರ ಇದ್ದಾರಾ? 100% ಇಲ್ಲ. ಮುಖ್ಯಮಂತ್ರಿಗಳು ಇವಾಗಿಂದಲ್ಲ, 13ರಿಂದನೂ ಕೂಡ ಮುಖ್ಯಮಂತ್ರಿಗಳ ಹತ್ತಿರದಿಂದ ನೋಡ್ತಾ ಇದ್ದೇನೆ. ಯಾರೇ ಹೋಗಲಿ ಒಂದು ವಿಶ್ವಾಸ ತೆಗೆದುಕೊಂಡು ಮಾತನಾಡ್ತಕ್ಕಂಥದ್ದಲ್ಲಿ, ಅವ್ರು ಕೆಲಸ ಮಾಡ್ತಕ್ಕಂಥದ್ದಲ್ಲಿ 100% ಮಾಡ್ತಾವ್ರೆ. ಮುಖ್ಯಮಂತ್ರಿಗಳಿಗೆ ಯಾವ ಒತ್ತಡನೂ ಕೂಡ ನಾನು ಇದುವರೆಗೂ ಕೂಡ ನೋಡಲಿಲ್ಲ. ಆಮೇಲೆ ಅವ್ರೇನು ಬೈಫರ್ಕೇಷನ್ನು ಮಾಡಲ್ಲ. ಯಾವ MLA ಹೋಗಲಿ, ಎಲ್ಲ ಪಕ್ಷ ಭೇದ ಮರೆತು ಎಲ್ಲ MLAಗಳಿಗೂ ಸ್ಪಂದಿಸ್ತಕ್ಕಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಅದರಿಂದ ಯಾವ ಒತ್ತಡನೂ ಕೂಡ ಇಲ್ಲ. ಈಗೆಲ್ಲ ಶಾಸಕರಿಗೆ ಡೆವಲಪ್ಮೆಂಟ್ಗೆ ಏನೇನು ಬೇಕು ಅದನ್ನೆಲ್ಲ ಕೂಡ ಮಾಡ್ತಾ ಇದ್ದಾರೆ. ರಾಜಕೀಯ ಕ್ರಾಂತಿ ಏನು ಆಗಸ್ಟ್ ಸೆಪ್ಟೆಂಬರ್ ಆಗಲ್ಲ ಹಂಗಾದ್ರೆ? ದೊಡ್ಡ ಬಿರುಗಾಳಿ ಏನು ಬೀಸಲ್ಲ ಹಂಗಾದ್ರೆ ರಾಜಕೀಯ ಬಿರುಗಾಳಿ? ಏನಾಗ್ತದೆ ಇವರೇ, ಏನಾಗ್ತದೆ ಹೇಳಿ? ರಾಜಕೀಯನೂ ಆಗೋದಿಲ್ಲ, ಬದನೆಕಾಯಿನೂ ಆಗೋದಿಲ್ಲ. ನಡೀರಿ. ಇದಿಷ್ಟು ಮಾಜಿ ಸಚಿವರು, ಹಿರಿಯ ಶಾಸಕರಂತ ಎಸ್ ಟಿ ಸೋಮಶೇಖರ್ ಅವರ ಮಾತು. ಯಾವುದೇ ರೀತಿಯಾಗಿ ರಾಜಕೀಯ ಬಿರುಗಾಳಿ ಏನು ಬೀಸಲ್ಲ, ಏನೂ ಆಗಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾ ಇರುವಂತೆ. ಕ್ಯಾಮ್ರಾಮನ್ ಸೈಯದ್ ಜೊತೆ ಸುನಿಲ್, TV9 ಬೆಂಗಳೂರು. ಕೆ.ಎನ್. ರಾಜಣ್ಣವರು ಒಂದಷ್ಟು ಹೇಳಿಕೆ ಇವಷ್ಟೇ ಕೊಟ್ಟಿದ್ದಾರೆ. ಆಗಸ್ಟ್ ಸೆಪ್ಟೆಂಬರ್ ಒಂದು ರಾಜಕೀಯ ಕ್ರಾಂತಿ ಆಗುತ್ತೆ ಅಂತ ಹೇಳಿ. ನೀವು ಮಾಜಿ ಸಚಿವರಿದ್ದೀರಿ, ಸಾಕಷ್ಟು ಅನುಭವ ಇರುವಂತರು, ಆ ಥರ ಇದೆಯಾ? ಯಾವ ಕ್ರಾಂತಿನೂ ಆಗಲ್ಲ, ಯಾವುದು ಆಗಲ್ಲ ರೀ. ಏನಾಗ್ತದೆ ಸುಮ್ಮನೆ ಕೆಲವ್ರಿಗೆ ಬಾಯಿ ಚಪಲ ಇರ್ತದೆ. ಕ್ರಾಂತಿನೂ ಆಗಲ್ಲ, ಬಂದಾಗ ಏನಾಗ್ತದೆ, ಏನೂ ಆಗೋದಿಲ್ಲ. ಸ್ಮೂತಾಗಿ ನಡ್ಕೊಂಡು ಹೋಗ್ತಿದೆ. ಮುಖ್ಯಮಂತ್ರಿಗಳು ಒಳ್ಳೆಯವರು ಇದ್ದಾರೆ, ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಲ್ವಾ. ಏನು ತಾಪತ್ರ ಇಲ್ಲ. ಅದ್ಯಾಕೆ ರಾಜಣ್ಣ ಈಗ 75 ವರ್ಷ ಆಯ್ತಲ್ಲ, ಏನು ಸ್ವಲ್ಪ ಅರಳು ಮರಳು ಇರಬೇಕು ರಾಜಣ್ಣಂಗೆ, ಅದು ಹೇಳಿರ್ತಾರೆ ಅಷ್ಟೇ. ಕಾಂಗ್ರೆಸ್ ಅಲ್ಲಿ ಸಾಕಷ್ಟು ಪವರ್ ಸೆಂಟರ್ ಆಗ್ಬಿಟ್ಟಿದೆ. ಮುಖ್ಯಮಂತ್ರಿಗಳ ಜಂಜಾಟದಲ್ಲಿ ಒಂದು ಅಧಿಕಾರ ನಡೆಸುವಂತ ಪರಿಸ್ಥಿತಿ ಅಂತ. ನೀವು ಮುಖ್ಯಮಂತ್ರಿ ಹತ್ರ ಭೇಟಿ ಮಾಡ್ತೀರಾ, ಆ ಥರ ಇದ್ದಾರಾ? 100% ಇಲ್ಲ. ಮುಖ್ಯಮಂತ್ರಿಗಳು ಇವಾಗಿಂದಲ್ಲ, 13ರಿಂದನೂ ಕೂಡ ಮುಖ್ಯಮಂತ್ರಿಗಳ ಹತ್ತಿರದಿಂದ ನೋಡ್ತಾ ಇದ್ದೇನೆ. ಯಾರೇ ಹೋಗಲಿ ಒಂದು ವಿಶ್ವಾಸ ತೆಗೆದುಕೊಂಡು ಮಾತನಾಡ್ತಕ್ಕಂಥದ್ದಲ್ಲಿ, ಅವ್ರು ಕೆಲಸ ಮಾಡ್ತಕ್ಕಂಥದ್ದಲ್ಲಿ 100% ಮಾಡ್ತಾವ್ರೆ. ಮುಖ್ಯಮಂತ್ರಿಗಳಿಗೆ ಯಾವ ಒತ್ತಡನೂ ಕೂಡ ನಾನು ಇದುವರೆಗೂ ಕೂಡ ನೋಡಲಿಲ್ಲ. ಆಮೇಲೆ ಅವ್ರೇನು ಬೈಫರ್ಕೇಷನ್ನು ಮಾಡಲ್ಲ. ಯಾವ MLA ಹೋಗಲಿ, ಎಲ್ಲ ಪಕ್ಷ ಭೇದ ಮರೆತು ಎಲ್ಲ MLAಗಳಿಗೂ ಸ್ಪಂದಿಸ್ತಕ್ಕಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಅದರಿಂದ ಯಾವ ಒತ್ತಡನೂ ಕೂಡ ಇಲ್ಲ. ಈಗೆಲ್ಲ ಶಾಸಕರಿಗೆ ಡೆವಲಪ್ಮೆಂಟ್ಗೆ ಏನೇನು ಬೇಕು ಅದನ್ನೆಲ್ಲ ಕೂಡ ಮಾಡ್ತಾ ಇದ್ದಾರೆ. ರಾಜಕೀಯ ಕ್ರಾಂತಿ ಏನು ಆಗಸ್ಟ್ ಸೆಪ್ಟೆಂಬರ್ ಆಗಲ್ಲ ಹಂಗಾದ್ರೆ? ದೊಡ್ಡ ಬಿರುಗಾಳಿ ಏನು ಬೀಸಲ್ಲ ಹಂಗಾದ್ರೆ ರಾಜಕೀಯ ಬಿರುಗಾಳಿ? ಏನಾಗ್ತದೆ ಇವರೇ, ಏನಾಗ್ತದೆ ಹೇಳಿ? ರಾಜಕೀಯನೂ ಆಗೋದಿಲ್ಲ, ಬದನೆಕಾಯಿನೂ ಆಗೋದಿಲ್ಲ. ನಡೀರಿ. ಇದಿಷ್ಟು ಮಾಜಿ ಸಚಿವರು, ಹಿರಿಯ ಶಾಸಕರಂತ ಎಸ್ ಟಿ ಸೋಮಶೇಖರ್ ಅವರ ಮಾತು. ಯಾವುದೇ ರೀತಿಯಾಗಿ ರಾಜಕೀಯ ಬಿರುಗಾಳಿ ಏನು ಬೀಸಲ್ಲ, ಏನೂ ಆಗಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾ ಇರುವಂತೆ. ಕ್ಯಾಮ್ರಾಮನ್ ಸೈಯದ್ ಜೊತೆ ಸುನಿಲ್, TV9 ಬೆಂಗಳೂರು.